ಸರ್ ನಾನು ನಿಮಗೆ ಒಂದೇ ಮಾತು ಹೇಳೋದು, ಇಲ್ಲಿ ಬಂದು ನಿಮ್ಮನ್ನು ನೋಯಿಸುವಂಥದ್ದು ಇನ್ಯಾವುದೋ ಹೇಳಿಕೆ ಕೊಡೋಕ್ಕೆ ನಾನು ಬಂದಿಲ್ಲ. ಜನ ಯಾರಿದ್ದೀರಾ ಏನೂ ನೋಡದೆ ನೀವು ಯಾರು ಪರವಾಗಾರು ಮಾತಾಡಿ ಯಾರು ವಿರೋಧಾಗಿ ಮಾತಾಡಿ, ನಿಮ್ಮ ಇಷ್ಟ, ಅದು ನಿಮ್ಮ ಯೋಚನೆ ಬಿಟ್ಬಿಡ್ತೀನಿ. ನೀವು ಯಾವುದೇ ಹೇಳಿಕೆ ಕೊಟ್ಟರೆ ಸಹನ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಹರ್ಟ್ ಆಗುತ್ತೆ. ಆ ಮಾತಾಡ್ಬೇಕಾದ್ರೆ ಒಂಚೂರು ಯೋಚನೆ ಮಾಡಿ. ತುಂಬ ಎಕ್ಸ್ಟ್ರೀಮಾಗಿ ಒಂದಷ್ಟು ಜನ ಮಾತಾಡ್ಬಿಡ್ತಾರೆ, ತುಂಬ ಅಂದರೆ ತುಂಬ ಮಾಧ್ಯಮ ಟಿಕ್ಸ್. ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರ ಅಷ್ಟೇ. ನಾನು ಗಮನಿಸಿದ್ದೆ, ನಾನು ಹೇಳಿದ ಹೋದ ಸಲ ಏನಾಗಿತ್ತು, ನನ್ನ ಮನೆ ಮುಂದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇತ್ತು. ನನ್ನ ಮನೆಯಿಂದ ಬರೀ 20-30 ಹೆಜ್ಜೆ. ಪಕ್ಕದ ರೋಡ್ ಆಫೀಸ್ಗೆ ಹೋಗೋಕ್ಕಾಗ್ತಿರಲ್ಲ ಅಂತ ಸೆಕ್ಷನ್ 144 ಆಗಿತ್ತು ನನ್ನ ಮನೆ ಮುಂದೆ. ಹಿಂಗಾಗಿದೆಯಲ್ಲ ಅನ್ನೋ ಕಾರಣಕ್ಕೆ ಹೇಳಿ ನೀವು ನಿಮ್ಮ ಡ್ಯೂಟಿ ನಾನು ನೋಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಜನಗಳಿಗೆ ಪ್ರಾಮಾಣಿಕವಾಗಿ ಒಂದು ಅರ್ಥ ಮಾಡಿಕೊಡಿ. ಅಲ್ಲೇ ನಾನು ನೋಡ್ತಾ ಇದ್ದೆ, ಮಾಧ್ಯಮದವ್ರು ಏನು ಮಾಡೋರು ಅಂದರೆ, ಅಲ್ಲಿ ಪೊಟ್ನ ಒಂದು 30 ರೂಪೀಸ್ ಒಪ್ಪಾಡಿ ಯಾರೋ ರೈಸ್ ಬಾತ್ ಅಂದ್ಬಿಟ್ಟು ಒಂದು 10 ತೊಗೊಂಬಂದ್ರೆ ಅಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಇತ್ತು ಅಷ್ಟೆಲ್ಲ ನಿಂತ್ಕೊಂಡು ಡ್ಯೂಟಿ ಮಾಡ್ತಾರೆ. ಅಟ್ಲೀಸ್ಟ್ ಏನೋ ಒಂದು ನ್ಯೂಸ್ನ ಜನಕ್ಕೆ ಏನಿದೆ ಅಪ್ಡೇಟ್ಸ್ ತಲುಪಿಸೋಣ ಅನ್ನೋ ಕಾರಣಕ್ಕೆ ಹಗಲು ಕೆಲಸ ಮಾಡ್ತಿರ್ತಾರೆ. ಸೊ ನೀವು ನಿಮ್ಮ ಕೆಲಸ ಮಾಡ್ತೀರಾ, ಪೊಲೀಸ್ ಅವ್ರವ್ರ ಕೆಲಸ ಮಾಡ್ತಾರೆ. ಅಲ್ಲಿ ಬಂದು ಮನೆ ಹತ್ರ ನಿಂತ್ಕೊಂಡು ಹಿಂಗೆ ಆಗ್ತಿತ್ತು ಅಂದಾಗ ತುಂಬ ಜನ ಕೂಗಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಮನೆ ಮುಂದೆ ಸೆಕ್ಷನ್ 144 ಆಗಿತ್ತು ಸರ್, ನನ್ನ ಮನೆ ಮುಂದೆ. ಸೊ ಈ ನೋವು ನನಗಿತ್ತು, ನಾನು ಆಫೀಸ್ಗೆ ಹೋಗ್ಬೇಕು ಅನ್ನೋ ದಿನ, ಶೂಟ್ ಸಿನಿಮಾ ರಿಲೇಟೆಡ್ ನೋಡೋಣ ಅಂತಿದ್ದಾಗ ಬರೀ ಒಂದು ಹೇಳಿಕೆನ ತಿರುಚಿ ಹೇಳಿದಾಗಲೇ ಅಷ್ಟಾಗಿತ್ತು. ಇನ್ನು ಸ್ವಂತ ಮಗನ ಕಳ್ಕೊಂಡಿದ್ದಾನೆ, ಬರೀ ಒಂದು ಹೇಳಿಕೆನೇ ತಿರ್ಚಿದ್ದು, ಒಂದು ಮಾಧ್ಯಮದಲ್ಲಿ ಬಂದಿದ್ದೇನೆ ತಿರ್ಚಿದ್ದೆ ಅಷ್ಟು ನೋವಾಗಿತ್ತು. ಅಂದರೆ ಇನ್ನು ಸ್ವಂತ ಮಗನ ಕಳ್ಕೊಂಡಿದ್ದಾರೆ. ಸಹನ ಅವ್ರ ಗಂಡನ ಅವ್ರಿಗೆ ಎಷ್ಟು ನೋವಾಗಿರ್ತೀನಿ ಚೂರು ಯೋಚನೆ ಮಾಡಿ. ಬರೀ ನಾನು ಒಂದು ಹೇಳಿಕೆ ನೋವಾಗಿದೆ ಅಂದರೆ ಸರಿ ಆಯಿತು, ನಾನು ಇದನ್ನ ವಾದನೂ ಮಾಡಲ್ಲ, ಸರಿ ಅಂತಲೂ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ನಾನು ಒಂದು ಮಾತು ನಿಮಗೆ ನೋವಾಗಿದೆ ಅಂದರೆ ಸಹನಂಗಾಗಿರೋ ನೋವು ಏನು, ಅದ್ರ 100,000 ಪಟ್ಟಾಗಿದೆ. ಹೆಂಗೆ ಕುಟುಂಬ ಚೇತರಿಸ್ಕೋಬೇಕು ಅಂತ ಚೂರು ಯೋಚನೆ ಮಾಡಿ. ಎರಡನೇ